ಹಾಯ್ ನಮಸ್ಕಾರ ರೀ. ನಾವಿವತ್ತು ಕ್ಯಾಪ್ಸಿಕಮ್ ಎಣ್ಣೆಗಾಯಿ ಮಾಡೋಣ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನಾವು ಎಳ್ಳು, ಶೇಂಗಾ ಮತ್ತು ಗುರೆಳ್ಳಿಂದನೂ ಮಾಡ್ಬೋದು. ನಾನಿವತ್ತು ಎಳ್ಳಿನಿಂದ ಮಾಡಿದ್ದೀನಿ, ಬಿಳಿ ಎಳ್ಳಿಂದ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿದ್ರಂತೂ ಸಖತ್ತಾಗಿ ಇಷ್ಟಪಡ್ತೀರಾ. ಯಾರ್ಯಾರು ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಾನಿಲ್ಲಿ ಹಂಚಿಟ್ಟಿದ್ದೀನಿ ನೋಡಿ. ಬಿಳಿ ಎಳ್ಳನ್ನ ಒಂದು ಕಪ್ ತೊಗೊಂಡಿದ್ದೀನಿ. ಇದನ್ನು ಉರಿಬೇಕು. ಇದನ್ನು ಎಳ್ಳನ್ನು ಇದು ಎಳ್ಳು ಮತ್ತು ಶೇಂಗಾ ಮತ್ತು ಹುಚ್ಚೆಳ್ಳು ಅಂತೀವಲ್ಲ, ಸಣ್ಣ ಗುರೆಳ್ಳು, ಅವು ಎಲ್ಲನೂ ಒಂದೊಂದು ಡಿಫ್ರೆಂಟ್ ಟೇಸ್ಟಿಗೆ ಕೊಡುತ್ತೆ. ಸೂಪರ್ ಆಗಿರುತ್ತೆ. ಎಲ್ಲನೂ ಅಷ್ಟೇ, ಒಂದಕ್ಕಿಂತ ಒಂದು ಮಸ್ತ್ ಇರುತ್ತೆ ನೋಡಿ. ಎಳ್ಳು ಉರಿತಾ ಇದ್ದೀವಿ. ಇದು ಸ್ವಲ್ಪ ಸಣ್ಣ ಉರಿಯಲ್ಲೇ ಉರಿಬೇಕು, ಇಲ್ಲಾಂದರೆ ಜಾಸ್ತಿ ಉರಿಯಲ್ಲಿದ್ದರೆ ಸೀದೋಗ್ಬಿಡುತ್ತೆ ನೋಡಿ. ಆಗಿದೆ, ಕೆಂಪಗಾಗಿದೆ. ತೆಕ್ಕೊಳ್ಳೋಣ. ಇದನ್ನು ಮಿಕ್ಸಿ ಬೌಲಲ್ಲಿ ಹಾಕ್ಕೊಳ್ಳೋಣ. ಸ್ವಲ್ಪ ಆರಿದೆ, ಜಾಸ್ತಿ ಬಿಸಿ ಇರಬಾರ್ದು ಮತ್ತು ಜಾಸ್ತಿ ತಣ್ಣಗಾಗಬಾರ್ದು, ಯಾಕಂದರೆ ಸಣ್ಣ ಆಗಲ್ಲ. ಹಾಗಾಗಿ ಸ್ವಲ್ಪ ಬೆಚ್ಚಗಿರ್ಬೇಕಾದ್ರೇ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಒಂದು 10-12 ಎಸಳು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಅಚ್ಚ ಖಾರದ ಪುಡಿ ಒಂದು ಸ್ಪೂನ್ ಹಾಕಿದ್ದೀವಿ. ಜೀರಿಗೆ ಹಾಕ್ಕೊಳ್ಳೋಣ. ಕರಿಬೇವು ಹಾಕ್ಕೊಳ್ಳೋಣ. ಈಗ ಮಿಕ್ಸಿ ಮಾಡ್ಕೊಂಬಿಡೋಣ ಇದನ್ನ ನೋಡಿ. ಮಿಕ್ಸಿಗೆ ಹಾಕಿರೋದಾಯಿತು. ಆ ಪುಡಿನ ಒಂದು ತಟ್ಟೆಲಿ ಹಾಕ್ಕೊಳ್ಳೋಣ. ಇದನ್ನ ಇದಕ್ಕೆ ಎಣ್ಣೆ ಹಾಕಿ ಮಿಕ್ಸ್ ಮಾಡೋಣ. ನೋಡಿ, ಮಿಕ್ಸ್ ಮಾಡಿರೋದಾಯಿತು. ಇವಾಗ ಕ್ಯಾಪ್ಸಿಕಮ್ನ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಕಟ್ ಮಾಡಬೇಕು. ಕ್ಯಾಪ್ಸಿಕಮ್ ಎಷ್ಟು ಸಣ್ಣದಾಗಿರುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಜವಾರಿ ಅಂತೀವಿ, ನಮ್ಮ ಸೈಡೆಲ್ಲ ಸಿಗುತ್ತೆ ಇದು ನೋಡಿ. ಈ ಥರ ಕಟ್ ಮಾಡಬೇಕು. ಎಲ್ಲ ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡ್ಕೊಳ್ಳೋಣ ಫಸ್ಟ್ಗೆ. ಒಂದು ಈರುಳ್ಳಿ ತಗೊಂಡು ಕಟ್ ಮಾಡಿಡೋಣ. ಇದನ್ನು ಅಷ್ಟೇ. ನೋಡಿ, ಈರುಳ್ಳಿನೂ ಹಚ್ಚಿರೋದಾಯಿತು. ಈಗ ಕ್ಯಾಪ್ಸಿಕಮ್ನ ನಾವು ಆ ಥರ ಕಟ್ ಮಾಡಿರ್ತೀವಲ್ಲ, ಅದಕ್ಕೆ ನಾವು ಈ ಪುಡಿನ ತುಂಬಬೇಕು. ಈ ಪುಡಿನ ತುಂಬಬೇಕು. ಅದಕ್ಕೆ ಎಲ್ಲ ಮೆಣಸಿನ್ಕಾಯಿಗೂ ಈ ಪುಡಿನ ತುಂಬಿ ಒಂದು ತಟ್ಟೆಲಿ ಹಾಕ್ಕೊಳ್ಳೋಣ. ನೋಡಿ, ಎಲ್ಲ ಮೆಣಸಿನ್ಕಾಯಿಗೂ ಅದು ಪುಡಿ ತುಂಬಿರೋದಾಯಿತು. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಇಲ್ಲಿ 2-3 ಸ್ಪೂನ್ ಅಡುಗೆ ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ಸಾಸಿವೆ, ಜೀರಿಗೆ ಹಾಕ್ಕೊಳ್ಳೋಣ. ಆಮೇಲೆ ಕರಿಬೇವು, ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಇವಾಗ ಇದು ಸ್ವಲ್ಪ ಕೈ ಆಡಿಸ್ಬೇಕು. ಮೇಲೆಯಿಂದ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕು ಮೆಣಸಿನ್ಕಾಯಿ, ಹಾಗಾಗಿ ಕಲಿಸ್ಬೇಕು ಇದನ್ನು.
ಈರುಳ್ಳಿ ಹಾಕಿ ತುಂಬ ಸುಲಭನೇ ಮಾಡ್ಬೋದು. ಎಣ್ಣೆ ಬದನೆಕಾಯಿ ಹೇಗೆ ಮಾಡ್ತೀವೋ ಸೇಮ್ ಅದೇ ಥರನೇ ಇದು ರೆಸಿಪಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆಯಲ್ಲಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಬೇಕು. ತಳ ಹಿಡಿಯುತ್ತೆ, ಪುಡಿ ಇರೋದ್ರಿಂದ ತಳ ಸಿಗಿದೋಗುತ್ತೆ, ಹಾಗಾಗಿ ಕಲಿಸ್ತಾ ಇರಬೇಕು. ಪುಡಿ ಉಳಿದಿರುತ್ತಲ್ಲ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಬಿಡೋಣ. ಗ್ರೇವಿ ಥರ ಚೆನ್ನಾಗಿರುತ್ತೆ, ಅನ್ನಕ್ಕೂ ಸೂಪರಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಗ್ರೇವಿನ. ಎಳ್ಳಿನ ಪುಡಿ ಆಗಿರೋದ್ರಿಂದ ಅದರ ರುಚಿನೇ ಬೇರೆ ಇದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಏನು ಹಾಕೋದಿಲ್ಲ, ಯಾಕಂದರೆ ಪುಡಿಲೇ ಎಲ್ಲ ಹಾಕಿರೋದು. ಅರಿಶಿನ ಒಂದೇ ಹಾಕಿದರೆ ಆಯಿತು. ನೀರು ಹಾಕ್ಕೊಳ್ಳೋಣ. ಇದಕ್ಕೆ ನೀರು ಜಾಸ್ತಿ ಹಿಡಿಯುತ್ತೆ, ಯಾಕಂದರೆ ಅದು ಎಳ್ಳಿನ ಪುಡಿ ಇರೋದ್ರಿಂದ ನೀರೇನಾಗಲ್ಲ, ಗಟ್ಟಿನೇ ಆಗುತ್ತೆ. ಆಮೇಲೆ ಕ್ಯಾಪ್ಸಿಕಮ್ ಕುದಿಬೇಕಲ್ಲ, ಹಾಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ. ಎಷ್ಟು ಅಂದರೆ ಈಗ ನೋಡಿ ಹಾಕಿದ್ದೀವಿ, ಅರ್ಧದಷ್ಟು ನೀರು ಹಾಕಬೇಕು. 1.5 ಗ್ಲಾಸ್ ನೀರು ಹಾಕಿ, 1 ಗ್ಲಾಸ್ ಹಾಕಿದರೆ ಸಾಕು. 1.5 ಅಂದರೆ ಜಾಸ್ತಿ ಆಗುತ್ತೆ. 1 ಗ್ಲಾಸ್ ನೀರು ಹಾಕಿದರೆ ಸಾಕು. ಈಗ ಅರಿಶಿನ ಹಾಕಿದ್ದೀವಿ ನೋಡಿ. ನೀವು ಅರಿಶಿನ ಅವಾಗೂ ಹಾಕ್ಬೋದು, ನಾನು ಇವಾಗ ಹಾಕ್ತಿದ್ದೀನಿ. ಈಗ ಕುದೀತಾ ಇದೆ, ಮುಚ್ಚಿಡೋಣ ಇವಾಗ. ನೋಡಿ ಕ್ಯಾಪ್ಸಿಕಮ್ ರೆಡಿಯಾಗಿದೆ. ಎಣ್ಣೆಗಾಯಿ ಕ್ಯಾಪ್ಸಿಕಮ್ ರೆಡಿಯಾಗಿದೆ. ನೀವಂತೂ ತುಂಬಾ ಇಷ್ಟ ಆಗುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ರೆಡಿ ಆಯಿತು ನೋಡಿ, ಎಣ್ಣೆಗಾಯಿ ಕ್ಯಾಪ್ಸಿಕಮ್ ತುಂಬಾ ಸುಲಭವಾಗಿ ಮಾಡ್ಬೋದು. ಈ ರೆಸಿಪಿ ಯಾರ್ಯಾರಿಗೆ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.